ನಮ್ಮ ಆರ್ಟ್ ಆಫ್ ಲಿವಿಂಗ್ ಕಲಬುರಗಿ ಶ್ರೀ ಶ್ರೀ ಜ್ಞಾನ ಕ್ಷೇತ್ರದಲ್ಲಿ ಹಾಗೂ ಮತ್ತು ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸೋಮನಾಥ್ ಜ್ಯೋತಿರ್ಲಿಂಗ ಅಂದರೆ ಮೂಲ ಜ್ಯೋತಿರ್ಲಿಂಗ 1000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ಬಂದು ದಾಳಿ ಮಾಡಿದಾಗ ಅಲ್ಲಿರುವ ಆಚಾರ್ಯರು ಅಂದರೆ ನಮ್ಮ ಶಾಸ್ತ್ರಿಗಳು ಆ ಕುಟುಂಬ ಆರಾಧನೆ ಮಾಡ್ತಾ ಇತ್ತು. ಅವರಿಗೆ ತುಂಬ ನೋವಾಗಿ ಅವಶೇಷಗಳನ್ನು ತಗೊಂಡು ಅವರು ಬಂದು ದಕ್ಷಿಣ ಭಾರತ ತಮಿಳುನಾಡಲ್ಲಿ ಸೇರಿದರು. 1 ವರ್ಷದಿಂದ ಅದಕ್ಕೆ ಆಕಾರ ಕೊಟ್ಟು ಮತ್ತೆ ಒಂದು 12 ಜ್ಯೋತಿರ್ಲಿಂಗಗಳನ್ನು ರೂಪ ಕೊಟ್ಟು 1000 ವರ್ಷದಿಂದ ಗುಪ್ತವಾಗಿ ಅದರ ಆರಾಧನೆ ಪೂಜೆ ಪುನಸ್ಕಾರ ಮಾಡ್ತಾ ಬಂದರು. 100 ವರ್ಷಗಳ ಹಿಂದೆ ನಮ್ಮ ಕಾಂಚಿ ಪೀಠದ ಪರಮಾಚಾರ್ಯರ ಹತ್ರ ಹೋದಾಗ ಅವ್ರಿಗೆ ಹೇಳಿದ್ರು, ಹೀಗೆ 1000 ವರ್ಷ ನಾವು ಪೂಜೆ ಮಾಡ್ತೇವೆ, ಏನು ಮಾಡಬೇಕು ಮುಂದೆ ದಾರಿ ತೋರಿಸಿದಾಗ ಪರಮಾಚಾರ್ಯ ಹೇಳಿದ್ರು, ಇದ್ರ ಸಮಯ ಇನ್ನೂ ಬಂದಿಲ್ಲ, 100 ವರ್ಷ ಆದಮೇಲೆ ರಾಮ ದೇವಸ್ಥಾನ ಸ್ಥಾಪನೆ ಆಗುತ್ತೆ ಅಯೋಧ್ಯೆಯಲ್ಲಿ, ಅದು ಲಕ್ಷಣ. ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಶಂಕರ ಗುರುಗಳಂತ ಇರ್ತಾರೆ, ಪ್ರಸಿದ್ಧವಾಗಿರ್ತಾರೆ, ನೀವು ಅವ್ರ ಹತ್ರ ಹೋಗಿ ರವಿಶಂಕರ್ ಗುರುಗಳ ಹತ್ರ ಅವರು ಅರ್ಪಣೆ ಮಾಡಿ ಅವ್ರು ಏನು ಮಾಡಬೇಕು ಅಂತ ಅದು ಮುಂದೆ ಮಾಡ್ತಾರೆ. ಆ ಗುರುಗಳ ಹತ್ರ 2025 ಜನವರಿಯಲ್ಲಿ ಬಂದಾಗ ಗುರುಗಳು, ಇದು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಸಂಸ್ಕೃತಿಯ ಬಲ ಎಷ್ಟು, 1000 ವರ್ಷ ತಪಸ್ಸು ಮಾಡುವಂಥ ಶಕ್ತಿ ಕೊಡುವಂಥ ಈ ಇಡೀ ವಿಶ್ವಕ್ಕೆ ಆಶೀರ್ವಾದ ಕೊಡುವಂಥ ಸೋಮನಾಥ್ ಜ್ಯೋತಿರ್ಲಿಂಗ, ಇದರಲ್ಲಿ ಕಲ್ಚರು, ಸಂಸ್ಕೃತಿ, ಕಮಿಟ್ಮೆಂಟು, ನಿಷ್ಠೆ, ಆ ದೃಢತೆ ಎಲ್ಲ ಕಂಡು ಬರ್ತಾ ಇದೆ. ಇಡೀ ಭಾರತ ಯಾತ್ರೆ ಆಗಬೇಕು, ಎಲ್ಲರಿಗೂ ಇದರ ದರ್ಶನ ಸಿಗಬೇಕು, ಮುಂದೆ ಏನು ಎಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಮಾತು ಆಮೇಲೆ ವಿಚಾರ ಮಾಡೋಣ, ಮೊದಲು ಇದು ಸಮಾಜಕ್ಕೆ ಸೇರಬೇಕು, ಸಮಾಜಕ್ಕೆ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕನ್ನೋ ಭಾವನೆಯಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ 21, 22, 23 ಬೀದರಿಂದ ಸ್ಟಾರ್ಟ್ ಆಗಿ, ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಹಾಗೂ ಬಸವೇಶ್ವರ ಅವರ ಆಶೀರ್ವಾದ ಮತ್ತು ಅದರ ಜೊತೆ ಇಲ್ಲಿ ಶಿವಭಕ್ತಿ ಇರೋದರಿಂದ ಬೀದರಿಂದ ಆರಂಭ ಮಾಡೋದು. ಯಾಕೆಂದರೆ ನಮ್ಮ ಬಸವ ಕಲ್ಯಾಣ ಅಂದರೆ ಇಡೀ ಲೋಕಕ್ಕೆ ಬೆಳಕು ತೋರಿಸಿದಂಥ ಆ ಬಸವ ಕಲ್ಯಾಣದಿಂದ ಆರಂಭ ಮಾಡಿಕೊಂಡು ಈಗ ಗುಲ್ಬರ್ಗ, ಮೊದಲು ರಾಯಚೂರು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. 24, 25, 26 ರಾಯಚೂರು, 27, 28 1ನೇ ಮಾರ್ಚ್ ಗುಲ್ಬರ್ಗ, ಅದಾದ್ಮೇಲೆ 2, 3, 4 ಮತ್ತು ಗುಲ್ಬರ್ಗದಲ್ಲಿ ಇರುತ್ತೆ ಜ್ಞಾನ ಕ್ಷೇತ್ರದಲ್ಲಿ. ಅದಾದ್ಮೇಲೆ ಯಾದಗಿರಿ, ಹೀಗೆ ಉಳಿದ ಭಾಗಗಳಲ್ಲಿ ಯಾತ್ರೆ ನಡೀತಾ ಇರುತ್ತೆ. ವಿಶೇಷ ಕಾರ್ಯಕ್ರಮದಲ್ಲಿ ಹೇಳಬೇಕಾದ್ರೆ ಆರಂಭ ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ, ರುದ್ರ ಪೂಜೆ. ಅದರ ಜೊತೆ ಸಾಮಾನ್ಯರಿಗೆಲ್ಲ ದರ್ಶನ ಇರುತ್ತೆ ಅದರ ಜೊತೆನೆ. ಅದಾದಮೇಲೆ ಮತ್ತೆ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಗುಲ್ಬರ್ಗದಲ್ಲಿ ದಾನಮ್ಮ ದೇವಸ್ಥಾನ ಆಗಿರಲಿ, ಮಾಯಾ ಮಂದಿರದಾಗಲಿ, ಅದ್ರ ಜೊತೆ ಜ್ಞಾನ ಕ್ಷೇತ್ರದಲ್ಲಿ ಕೂಡ ರುದ್ರ ಪೂಜೆ, ದರ್ಶನ, ಸರ್ವೇ ಸಾಮಾನ್ಯ ಎಲ್ಲರಿಗೂ ಸ್ವಾಗತ ಮಾಡಿ ಎಲ್ಲ ಕಡೆ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ. ತಮ್ಮ ಮಾಧ್ಯಮದದ್ದು ನಾವು ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇವೆ, ತಾವೆಲ್ಲ ಬಂದು ದರ್ಶನ ತಗೊಳ್ಳಿ. ಆ ಟೈಮ್ ಟೇಬಲ್ ಕೂಡ ನಾವು ಶೇರ್ ಮಾಡ್ತಾ ಇದ್ದೇವೆ. ಸ್ವಾಮಿ ಶರಣಾನಂದ ಅಂತ ಹೇಳಿ.